ಗುಡ್ ಮಾರ್ನಿಂಗ್. ಡೇ ಸ್ಟಾರ್ಟ್ ಆಗಿದೆ. ಬ್ರೇಕ್ಫಾಸ್ಟ್ಗೆಲ್ಲ ರೆಡಿ ಮಾಡಿದ್ದೀನಿ. ರವೆ ರೊಟ್ಟಿ, ಚಟ್ನಿ, ಟೊಮೆಟೊ ಗೊಜ್ಜು ಇದೆ. ನಾನು ಕಾಫಿ ಕುಡಿತೀನಿ. ಚಳಿಗೆ ಕಾಫಿ ತುಂಬ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ನು. ಓಕೆ, ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಮತ್ತು ನನಗೆ ಆ್ಯಕ್ಚುಲಿ ಚಿಕನ್ ಇದೆ, ಸೊ ಚಿಕನ್ ಗ್ರೇವಿ. ಅಡುಗೆ ಏನೋ ಟೆನ್ಷನ್ ಇಲ್ಲ, ಬಟ್ಟೆ ಮಡಿಸ್ಬೇಕು. ತುಂಬ ಜಾಸ್ತಿ ಬಟ್ಟೆ ಇವತ್ತೆಲ್ಲ ಹೋಗಿರೋ ಬಟ್ಟೆ, 3 ದಿನದಿಂದ ಹೋಗ್ತಿರೋ ಬಟ್ಟೆ ಎಲ್ಲ. ಸೊ ಬಟ್ಟೆ ಮಡಚಿ ಅದ್ರ ಪ್ಲೇಸ್ಗೆ ನಾನು ಇಡಬೇಕು. ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕಿದೆ. ಸೊ ಅದೇ ದೊಡ್ಡ ಕೆಲಸ ಇವತ್ತು. ಹಾಯ್, ಆ್ಯಕ್ಚುಲಿ ನಾನು ಪೋರ್ಟಬಲ್ 3-in-1 ಟೈಪಾಯ್ಡ್ ಬುಕ್ ಮಾಡಿದ್ದೆ. ಇದು ರಿವ್ಯೂ ಅಂತಾನೆ ಅಂದ್ಕೊಳ್ಳಿ. ಈ ಥರ ಇದೆ. ಇದು ಆಲ್ರೆಡಿ ಅನ್ಬಾಕ್ಸ್ ಮಾಡಿ ಚಾರ್ಜ್ ಕೂಡ ಮಾಡಿದ್ದೀನಿ. ಸೊ ಓಕೆ, ಈ ಥರ ಬರುತ್ತೆ. ಮೇ ಬಿ ನಿಮಗೆ ಕಾಣಿಸ್ತಿದೆ ನೋಡಿ. ಆ್ಯಕ್ಚುಲಿ ಚೆನ್ನಾಗಿದೆ, ನಾಟ್ ಬ್ಯಾಡ್. ನಾನು ಇದಕ್ಕೆ ಪೇ ಮಾಡಿರೋದು 293 rupees. ಜಸ್ಟ್ ಇವಾಗ ಬಂತು. ಸೊ ಚಾರ್ಜ್ ಹಾಕಿ ಈಗ ಓಪನ್ ಮಾಡ್ತಾ ಇದ್ದೀನಿ. ಇದು ಇಲ್ಲಿ ಮೊಬೈಲ್ ಫಿಕ್ಸ್ ಮಾಡೋದಿದೆ. ಹೇಗೆ ಬೇಕೋ ರೊಟೇಟ್ ಮಾಡ್ಕೋಬೋದು. ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇದೆ. ಇದು ಜಸ್ಟ್ ಟೈಟ್ ಮಾಡ್ಕೊಳ್ಳೋದು. ಲಾಕ್ ಆಗುತ್ತೆ ಇವಾಗ. ಸೊ ಓಕೆ, ಬೇಸಿಕ್ಕಾಗಿ ಹೊಸದಾಗಿ ಯಾರಾದರೂ ಚಾನಲ್ ಸ್ಟಾರ್ಟ್ ಮಾಡಿರೋರಿಗೆ ಇದು ಬೆಟರ್ ಇದೆ. ಯಾರಾದರೂ ಸ್ಟ್ಯಾಂಡ್ ಮೇಲೆ ಹೀಗೆ ಇಟ್ಕೊಂಡು ನಾವು ವಿಡಿಯೋ ಮಾಡ್ಕೋಬೋದು. ಇಷ್ಟು ಆಲ್ಮೋಸ್ಟ್ ಒಂದು 3 or 4 feet ಬರುತ್ತೆ ಅಷ್ಟೇ. ಇದು ಟ್ರಾವೆಲಿಂಗಿಗೆ ಬೆಟರ್ ಇದೆ. ಟ್ರಾವೆಲ್ ಮಾಡಿದ್ದು ಎರಡು ಸತಿ ಅಲ್ಲ, 2 ಲೈಟ್ ಫ್ಲಕ್ಚುಯೇಷನ್ಸ್ ಇದೆ ನೋಡಿ. ಇದು ಲೈಟ್ ಇದೆ. ಇನ್ನೊಂದು ಸತಿ ಕ್ಲಿಕ್ ಮಾಡಿದ್ರೆ ಡಾರ್ಕ್ ಶೇಡ್ ಬರುತ್ತೆ. ಬ್ರೈಟ್ನೆಸ್ ಇನ್ನೂ ಜಾಸ್ತಿ ಆಗುತ್ತೆ. ಆಫು ಒಂದು ಸತಿ ಇದು ಲೈಟ್ ಬೆಳಕು ಕಮ್ಮಿ ಇದೆ. ಇನ್ನೊಂದು ಸತಿ ಕ್ಲಿಕ್ ಮಾಡಿದಾಗ ಇನ್ನೂ ಡಾರ್ಕ್ ಆಗುತ್ತೆ. ಸೊ ಆಫ್ ಮಾಡಿದ್ದೀನಿ. ಓಕೆ, ನಾಟ್ ಬ್ಯಾಡ್, ವರ್ತ್ ಅನ್ನಿಸ್ತು. ಇನ್ನೂ ಯೂಸ್ ಮಾಡಿಲ್ಲ. ಇದಕ್ಕೆ ಬ್ಲೂಟೂತ್, ಮೊಬೈಲ್ಗೆ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಳ್ಳೋದಿದೆ. ಆ್ಯಕ್ಚುಲಿ ಇದಕ್ಕೆ ಹಿಂಗೆ ಫಿಕ್ಸ್ ಮಾಡ್ಕೋಬೋದು, ಕಳೆದೋಗಲ್ಲ. ನಮಗೆ ಯೂಸ್ ಮಾಡೋ ಟೈಮ್ಗೆ ನಾವು ಇದನ್ನು ರಿಮೂವ್ ಮಾಡಿ ಕನೆಕ್ಟ್ ಮಾಡ್ಕೋಬೋದು ಫೋನ್ಗೆ. ಲೈಕ್ ಇಲ್ಲಿ ಆಫ್ ಆನ್ ಲೈಕ್ ಇದರಲ್ಲೇ ಆಪ್ರೇಟ್ ಇದೆ. ಸೊ ಓಕೆ, ಇನ್ನು ನಾನು ರಿಂಗ್ ಲೈಟ್ ವಿತ್ ಟ್ರೈಪಾಯ್ಡ್ ಬುಕ್ ಮಾಡಿದ್ದೀನಿ. ಅದು ಬರೋಕ್ಕೆ ಮೇ ಬಿ ಇನ್ನೂ 1 ವಾರ ಆಗುತ್ತೆ. ಆ್ಯಕ್ಚುಲಿ ಇದು ನಾನು ಬುಕ್ ಮಾಡಿದ್ದು ಬಿಕಾಸ್ ನಾವು ಕುಕ್ಕೆಗೆ ಹೋಗಬೇಕಿದೆ. ಸೊ ಕುಕ್ಕೆಗೆ ಏನಕ್ಕೆ ಅನ್ನೋದು ನಾನು ಮುಂದಿನ ಬರೋ ವ್ಲಾಗ್ಸ್ ಎಲ್ಲ ಹೇಳ್ತೀನಿ. ಕುಕ್ಕೆಗೆ ಹೋಗೋದು ಯಾವಾಗ ಅಂದರೆ ವರಮಹಾಲಕ್ಷ್ಮಿ ಮುಗಿಸ್ಕೊಂಡು ಹಬ್ಬ ಎಲ್ಲ ಮುಗಿದ ಮೇಲೆ ಕುಕ್ಕೆಗೆ ಹೋಗೋದಿದೆ. ಸೊ ಓಕೆ, ಕುಕ್ಕೆಗೆ ಯಾಕೆ ಏನಕ್ಕೆ ಅಂತೆಲ್ಲ ನಾನು ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ. ಟ್ರಾವೆಲಿಂಗ್ ಟೈಮಲ್ಲಿ ಇದು ಇಷ್ಟಿರುತ್ತೆ ನೋಡಿ, ಎಷ್ಟು ಚಿಕ್ಕದಾಗಿಬಿಡುತ್ತೆ. ನಾವು ಬ್ಯಾಗಲ್ಲಿ ಆರಾಮಾಗಿ ಕ್ಯಾರಿ ಮಾಡ್ಬೋದು. ಸೊ ಅದಕ್ಕೋಸ್ಕರ ಹಿಂಗೆ ವ್ಲಾಗ್ ಎಲ್ಲ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ನೈಸ್, ನಾಟ್ ಬ್ಯಾಡ್. ಓಕೆ, ಕೊಡ್ಬೋದು. 293 rupees ಆರಾಮಾಗಿ ಕೊಡ್ಬೋದು. ಫುಲ್ ಹೋಗುತ್ತೆ. ಇವಾಗ ಹೀಗೆ ಲಾಕ್ ಮಾಡಿದ್ರೆ ಲಾಕ್ ಆಯಿತು. ಸೊ ಈ ಕಡೆ ಇನ್ನು ನೋಡಿ ಇಷ್ಟುದ್ದ. ಒಂದು ವಾಟರ್ ಬಾಟಲ್ಗೂ ಕೂಡ ಇದು ಚಿಕ್ಕದಿದೆ. ಸೊ ವಿ ಕ್ಯಾನ್ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಇದನ್ನು. ನಾಟ್ ಬ್ಯಾಡ್. ಅದಕ್ಕೆ ಅನ್ನ, ಮುದ್ದೆ, ಚಿಕನ್ ಸಾರಿದೆ, ಮಟನ್ ಸಾಂಬಾರಿದೆ. ಸೊ ಅದಾಗುತ್ತೆ. ಮೊಟ್ಟೆ ಬೇಕಾ ಅಂತ ಕೇಳ್ತೀನಿ. ಮೊಟ್ಟೆ ಬೇಕು ಅಂದರೆ ಇವಾಗ ಮಾಡ್ತೀನಿ, ಇದು ನೈಟಿಗೆ ಮಾಡ್ತೀನಿ. ಮೊಟ್ಟೆ ಪೆಪ್ಪರ್ ಡ್ರೈ ಥರ ಮಾಡ್ತೀನಿ ಅಷ್ಟೇ. ಅವಳಿಗೆ ಊಟ ಮಾಡ್ಸೋದೇ ದೊಡ್ಡ ಪ್ರಾಬ್ಲಮ್ ಆಗಿದೆ. ನಾನು ಬ್ರೇಕ್ಫಾಸ್ಟ್ ಎಲ್ಲ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಯಾಕೋ ನನಗೆ ತುಂಬ ಟಯರ್ಡ್ ಫೀಲ್ ಆಗ್ತಿದೆ. ತುಂಬ ಸುಸ್ತು ಅನ್ನಿಸ್ತಾ ಇದೆ.
ತುಂಬ ತಲೆ ಭಾರ, ತಲೆನೋವು, ಮೇ ಬಿ ಫೀವರ್ ಫೀಲಿಂಗ್ ಆಗ್ತಿದೆ. ಕೋಲ್ಡ್ ಇನ್ನೂ ಜಾಸ್ತಿ ಆಗ್ತಿದೆ, ಕಮ್ಮಿನೇ ಆಗ್ತಾಯಿಲ್ಲ. ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೀನಿ ಕೂಡ. ತುಂಬ ಸ್ಲೀಪಿ ಮೂಡ್ ಕೂಡ ಇದೆ. ಇವಾಗ ನಾನು ಬಟ್ಟೆ ಇನ್ನೂ ಮಡಚಿಲ್ಲ, ಎಲ್ಲ ಮಿಷಿನ್ಗೆ ಹಾಕಿದ್ದೀನಿ. ಮಿಷಿನ್ ಆಫ್ ಆಗಿದೆ, ಒಣಗಾಕಬೇಕು, ಬಟ್ಟೆ ಮಡಚಬೇಕು. ಇನ್ನೂ ಒಂದು ರೌಂಡ್ ಮಿಷಿನ್ಗೆ ಹಾಕೋದಿದೆ. ರೂಮ್ ಎಲ್ಲ ಸಿಕ್ಕಾಬಟ್ಟೆ ಮೆಸ್ಸಿ ಮಾಡಿಬಿಟ್ಟಿದ್ದಾಳೆ ಅವಳಂತೂ. ಪೇಪರ್ಸ್ ಎಲ್ಲ ಮಕ್ಕಳಿರೋ ಮನೆಯಲ್ಲಿ ಎಷ್ಟು ಕ್ಲೀನ್ ಮಾಡಿದ್ರೂ ಸಾಕಾಗಲ್ಲ, ಅಷ್ಟು ಗಲೀಜಾಗ್ತಾ ಇರುತ್ತೆ. ಮತ್ತು ಡ್ರೆಸ್ಸಿಂಗ್ ಟೇಬಲ್ ಸ್ವಲ್ಪ ಕ್ಲೀನ್ ಮಾಡಬೇಕು. ನೆನ್ನೆಲ್ಲ ರೆಡಿ ಆಗೋಕ್ಕೆ ಸ್ವಲ್ಪ ಎಲ್ಲ ಮಿಸ್ ಮಾಡಿಬಿಟ್ಟಿದ್ದೀನಿ. ಸೊ ಓಕೆ. ಆ್ಯಕ್ಚುಲಿ ನಾನು ವರಮಹಾಲಕ್ಷ್ಮಿಗೆ 2 ಸೀರೆನಲ್ಲಿ ತುಂಬ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ, ಯಾವ ಸೀರೆ ಉಟ್ಕೊಳ್ಳೋದು ಅಂತ. ನಿಮಗೆ ನಾನು ತೋರಿಸ್ತೀನಿ ಇರಿ. ಇವಾಗ ನೋಡಿ, ಈ ಸೀರೆ ಆಲ್ರೆಡಿ ನಿಮಗೆ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೀನಿ. ಈ ಸೀರೆ ನಾನು ಮತ್ತೆ ಕೊಟ್ಟಿದ್ದು ಅಂತ. ಸೊ ಈ ಸೀರೆ ನಾನು ಉಟ್ಕೊಳ್ಳ ಅಥವಾ ಈ ಸೀರೆನ ಉಟ್ಕೊಳ್ಳ ಅಂತ ತುಂಬ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ. ನೋಡಿ, ಇದು ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ, ಸಿಲ್ವರ್ ವರ್ಕ್ ಇದೆ. ಆ್ಯಕ್ಚುಲಿ ಇದಕ್ಕೆ ನಾನು ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕಾಗುತ್ತೆ. ಈ ಥರ ನನ್ನ ಬ್ಲೌಸ್ ಇಲ್ಲ. ಏನಕ್ಕೆ ಈ ಸೀರೆ ಅಂತ ಅಂದರೆ, ಈ ಸೀರೆ ಆ್ಯಕ್ಚುಲಿ ಯಾವಾಗ ತೊಗೊಂಡಿದ್ದು ಅಂದರೆ ನಮ್ಮ ಅಮ್ಮಂದು ವರ್ಷದ ಕಾರ್ಯ ಇತ್ತು. ಸೊ ವರ್ಷದ ಕಾರ್ಯಕ್ಕೆ ಹೊಸ ಸೀರೆ ಇಡಬೇಕಿತ್ತು. ಸೊ ಹೊಸ ಸೀರೆ ಅಂದರೆ ಇದು ಇಟ್ಟು ನಾವು ಪೂಜೆ ಮಾಡಿದ್ದು. ಈ ಸೀರೆ ಉಟ್ಕೋಬೋದಾ ಅಂತಲೂ ನನಗೆ ಗೊತ್ತಾಗ್ತಿಲ್ಲ. ಹಬ್ಬಕ್ಕೆ ಉಟ್ಕೋಬಾರ್ದಾ, ಉಟ್ಕೋಬೋದು ಅಂದರೆ ಇದನ್ನೇ ಹೊಲಿಸ್ಬಿಡೋಣ ಅಂತ ಅನ್ಸ್ಕೊತೀನಿ. ಬಟ್ ಗೊತ್ತಾಗ್ತಿಲ್ಲ ಅದ ಅಂತ. ಅದಕ್ಕೇನು ಬ್ಲೌಸ್ ಸ್ಟಿಚ್ ಮಾಡಿಸೋದೇನೂ ಇಲ್ಲ, ಇದಕ್ಕೆ ಸ್ಟಿಚ್ ಮಾಡಿಸ್ಬೇಕಾಗುತ್ತೆ. ಇದಕ್ಕೆ ಆ್ಯಕ್ಚುಲಿ ನಾನು ಈ ಥರ ಸಿಲ್ವರ್ ಕಲರ್, ವೈಟ್ ಕಲರ್ನ ನಾನು ಪೀಸ್ ತೊಗೊಂಡಿದ್ದೀನಿ. ಎಲ್ಲೋ ಇಟ್ಬಿಟ್ಟಿದ್ದೀನಿ, ಸಿಗ್ತಾ ಇಲ್ಲ. ಆ ಪೀಸ್ಗೆ ನಾನು ಒಂದು ತಿನ್ನಾಗಿ ಮಿಷಿನ್ ವರ್ಕ್ ಇಟ್ಬಿಟ್ಟು ಹೊಲಿಸೋಣ ಅಂತ. ನನಗೆ ಇದು ತುಂಬ ಚೆನ್ನಾಗಿದೆ, ಸಾಫ್ಟಾಗಿದೆ. ಫಂಕ್ಷನ್ಸ್ಗೆಲ್ಲ ಉಟ್ಕೊಂಡು ಹೋಗ್ಬೋದು. ಒಂದು 300 ರುಪೀಸ್ಗೆ ವರ್ಕ್ ಮಾಡಿ ಕೊಡ್ತಾರೆ. ಸಿಂಪಲ್ಲಾಗಿ ನೆಕ್ ಹತ್ರ, ಸ್ಲೀವ್ಸ್ ಎಡ್ಜ್ ಹತ್ರ ಈ ಕಲರಲ್ಲಿ ಮಿಷಿನ್ ವರ್ಕ್ ಮಾಡಿಸ್ತೀನಿ. ಸೊ ನೋಡ್ತೀನಿ, ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ. ಇದು ವರ್ಷದ ಕಾರ್ಯಕ್ಕೆ ಇಟ್ಟಿರೋ ಸೀರೆನ ಉಟ್ಕೊಬೋದಾ ಹಬ್ಬದ ಟೈಮ್ಗಳಲ್ಲಿ ಅಂತ ನನಗೂ ಗೊತ್ತಿಲ್ಲ. ಸೊ ಅವರು ಅಂದರೆ ಆ್ಯಕ್ಚುಲಿ ಅವ್ರು ಮುತ್ತೈದೆ ಆಗಿರೋದ್ರಿಂದ ಉಟ್ಕೋಬೋದು ಅಂತ ಹೇಳ್ತಾರೆ. ನನಗೆ ತುಂಬ ಕನ್ಫ್ಯೂಷನ್ ಇದೆ. ಓಕೆ, ಕಮೆಂಟ್ ಮಾಡಿ ತಿಳಿಸಿ. ಈ ಸೀರೆ ಗ್ರೀನ್ ವಿತ್ ಪಿಂಕ್ ಕಲರ್ ಸ್ಯಾರಿ ವೇರ್ ಮಾಡೋಲ್ಲ, ಐದರ್ ದಿಸ್ ಬ್ಲೂ, ಸಮ್ ಕೈಂಡ್ ಆಫ್ ಬ್ಲೂ ಕಲರ್ ಸ್ಯಾರಿ ವೇರ್ ಮಾಡಲ್ಲ, ಯಾವ ಸೀರೆ ವೇರ್ ಮಾಡಲಿ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ನೋಡೋಣ, ನಾನು ಆ ಸೀರೆನೇ ವೇರ್ ಮಾಡ್ತೀನಿ. ಪ್ಲೀಸ್ ಕನ್ಫ್ಯೂಷನ್ನ ಕ್ಲಿಯರ್ ಮಾಡಿ. ಸೊ ಜಾಸ್ತಿ ಹೊಸ ಸೀರೆಗಳಿತ್ತು ಅಂದರೆ ಇದೇ ಥರ ಕನ್ಫ್ಯೂಷನ್ಸ್ ಜಾಸ್ತಿ ಇರುತ್ತೆ. ಸೊ ನೋಡೋಣ ಯಾವ ಸೀರೆ ವೇರ್ ಮಾಡಲಿ, ಕಮೆಂಟಲ್ಲಿ ಹೇಳಿ. ಓಕೆ, ನನ್ನ ಮಗ್ಳದ್ದು ಬರ್ಡೇಗೆ ರಿಟರ್ನ್ ಗಿಫ್ಟ್ಸ್ ಎಲ್ಲ ಬಂದಿದೆ. ಏನು ರಿಟರ್ನ್ ಗಿಫ್ಟ್ಸಾಗಿ ಕೊಡ್ತಾ ಇದ್ದೀವಿ ಅಂತ ಇವಾಗ ನಾನು ರಿವೀಲ್ ಮಾಡ್ತಾ ಇದ್ದೀನಿ. ಇದು ಬ್ಯಾಗ್ಗೆ ಹಾಕ್ಕೊಳ್ತಾರೆ. ನಾವು ಯಾವ ಥೀಮ್ ಅಂತ ನಾನು ರಿವೀಲ್ ಮಾಡ್ತಿಲ್ಲ, ಜಸ್ಟ್ ಏನು ಗಿಫ್ಟ್ ತಂದಿದ್ದಾರೆ ಅಂತ ರಿವೀಲ್ ಮಾಡ್ತಾ ಇದ್ದೀನಿ. ಕಾಣಿಸ್ತಿರುತ್ತೆ ಏನೋ ಗೊತ್ತಿಲ್ಲ. ಓಕೆ, ಬ್ಯಾಡ್ಜಸ್ನ ಆರ್ಡರ್ ಮಾಡಿದ್ದೀವಿ. ಅಂದರೆ ಇದು ಕಂಪ್ಲೀಟ್ ಕಾಂಬೋ. ಸೊ ಇದು ಟೋಟಲ್ 10 ಪೀಸಸ್ ಬರುತ್ತೆ. ಆಲ್ಮೋಸ್ಟ್ 10 ಮೆಂಬರ್ಸ್ ಬರ್ತಾರೆ ಅಂತ ನಾವು ಎಕ್ಸ್ಪೆಕ್ಟೆಡ್ ಇಟ್ಕೊಂಡಿದ್ದೀವಿ. ಸೊ ಈ ಥರ ಕಾರ್ಡ್ಸ್ ಇದೆ, ಸ್ಟಿಕ್ಕರಿಂಗ್ ಕಾರ್ಡ್ಸ್. ಸೊ ಇದು ಕೂಡ 10 ಇದೆ. ಆ್ಯಂಡ್ ಸ್ಕೆಚ್ ಪೆನ್ಸು. ಸೊ ಸ್ಕೆಚ್ ಪೆನ್ಸು 10 ಪೀಸಸ್ ಇದೆ ನೋಡಿ, 10 ಪೀಸಸ್ ಇದೆ. ಆ್ಯಂಡ್ ಆ್ಯಕ್ಟಿವಿಟಿ ಬುಕ್ ನೋಡಿ, ಎಷ್ಟು ಚೆನ್ನಾಗಿದೆ ಆ್ಯಕ್ಟಿವಿಟಿ ಬುಕ್ಕು. ಇದು ಥೀಮ್ ಪ್ರಕಾರ ಏನಿಲ್ಲ, ಬಟ್ ಮಿಕ್ಕಿದೆಲ್ಲ ಥೀಮ್ ವೈಸ್ ಇದೆ ನೋಡಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಆ್ಯಕ್ಟಿವಿಟಿ ಬುಕ್ ಇದೆ 10. ನೆಕ್ಸ್ಟ್ ಕೀ ಬೆಂಚು 10 ಇದೆ. ನನಗೆ ತುಂಬ ಮೇನ್ ಯಾಕೆ ಇಷ್ಟ ಆಯಿತು ಅಂದರೆ, ನನಗೆ ನನ್ನ ಬ್ಯಾಗಿಗೆ ನಾನು ತುಂಬ ಇದಾಗ್ಬಿಟ್ಟೆ ನೋಡಿ. ನನಗೆ ಈ ಥರ ವಿತ್ ಬ್ಯಾಗ್ ಬೇಕಿತ್ತು. ಬ್ಯಾಗಾಗಿ ಸಪ್ರೇಟು, ಬುಕ್ ಸಪ್ರೇಟ್, ಆ ಥರ ಎಲ್ಲ ನನಗೆ ಇಷ್ಟ ಇರಲಿಲ್ಲ. ಸೊ ಅದು ಮತ್ತು 10 ಸ್ಕೇಲ್ಸ್ ಇದೆ. ನಾನು ಪೆನ್ಸಿಲ್ಲು, ಶಾರ್ಪ್ನರು, ಎರೇಸರು ಈ 3 ಕೂಡ ಬಾಕ್ಸ್ ಒಳಗೆ ಪ್ಯಾಕ್ ಮಾಡಬೇಕಾದಾಗ ಹಾಕ್ತೀನಿ. ಸಪ್ರೇಟಾಗಿ ಅದು ತರಬೇಕು. ಮತ್ತು ಚಾಕ್ಲೇಟ್ಸ್, ಆ್ಯಸ್ ಯೂಸ್ವಲ್ ಚಾಕ್ಲೇಟ್ಸ್ ಹಾಕಲೇಬೇಕಿತ್ತು, ಹಾಕ್ತೀನಿ.
ಸೊ ಇಷ್ಟು ಕೂಡ ನನ್ನ ಮಗಳ ಬರ್ಡೇಗೆ ರಿಟರ್ನ್ ಗಿಫ್ಟ್ಸ್, ಮಕ್ಕಳು ಕೊಡೋವಂಥ ರಿಟರ್ನ್ ಗಿಫ್ಟ್ಸು. ನಾನು ಹೋದ ವರ್ಷನೇ ಕೊಡಬೇಕು ಅಂತ ಇದ್ದೆ, ಬಟ್ ಲಾಸ್ಟ್ ಇಯರು ನಾವೇನೋ ಅಂದ್ಕೊಂಡೆ, ಬಟ್ ಅದು ಏನೋ ಆಗೋಯಿತು. ನಾನು ಲಾಸ್ಟ್ ಇಯರ್ ಎಕ್ಸ್ಪೆಕ್ಟ್ ಮಾಡಿರೋ ಥರ ಅವಳ ಬರ್ಡೇ ನಾನು ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ. ಸೊ ಅದಕ್ಕೋಸ್ಕರ ನಾನು ಈ ವರ್ಷ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿರೋದು. ಬಟ್ ನೆಕ್ಸ್ಟ್ ಇಯರ್ ನಾನು ಇಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಲ್ಲ, ಅವ್ಳಿಗೆ ಸಿಂಪಲ್ಲಾಗಿ ಮಾಡ್ತೀನಿ. ಬಟ್ ಈ ವರ್ಷ ಏನಕ್ಕೆ ನನಗೆ ಹೋದ ವರ್ಷ ಸ್ಯಾಟಿಸ್ಫೈ ಆಗಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಈ ವರ್ಷ ಮಾಡ್ತಾಯಿದ್ದೀನಿ. ಹೋದ ವರ್ಷ ನನ್ನ ಅಮ್ಮನ್ನ ಕಳ್ಕೊಂಡೆ, ನಾನು ಆ ದುಃಖದಲ್ಲಿದ್ದೆ, ನಮ್ಮ ಅತ್ತೆಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು. ಸೊ ಇದೆಲ್ಲ ಕಾರಣಗಳಿಂದ ನಾನು ಅವಳ ಬರ್ಡೇನ ನಾನು ಖುಷಿಯಾಗಿ ಸೆಲೆಬ್ರೇಟ್ ಮಾಡೋಕ್ಕಾಗ್ತಿಲ್ಲ. ಬಟ್ ಈ ವರ್ಷನೂ ನಾನೇನು ತುಂಬ ಖುಷಿಯಾಗಿ ಮಾಡ್ತಿಲ್ಲ. ಬಟ್ ನನಗೊಂದು ಮಕ್ಕಳು ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಎಲ್ಲ ಪೇರೆಂಟ್ಸ್ಗೂ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಮಾಡೋಣ, ಸ್ವಲ್ಪ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ನಾನು ಈ ಸತಿ ಪ್ರಿಪ್ರೇಷನ್ಸ್ ಎಲ್ಲ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಇದು ರಿಟರ್ನ್ ಗಿಫ್ಟ್ಸ್ ಬಾಕ್ಸ್ ಬಂದಿದೆ. ಸೊ ಇವತ್ತು ನಾನು ದಾಸರಳ್ಳಿಗೆ ಹೋಗಬೇಕು. ದಾಸರಳ್ಳಿಗೆ ಹೋಗಿ ಆ್ಯಕ್ಚುಲಿ ನಾವೇ ಡೆಕೋರ್ ಮಾಡ್ತಿರೋದ್ರಿಂದ ನಾನು ಆನ್ಲೈನಲ್ಲೇ ನಾನು ಥೀಮ್ ಪ್ರಕಾರ ನಾನು ಬಲೂನ್ಸ್ ಅದನ್ನೆಲ್ಲ ನಾನು ಬುಕ್ ಮಾಡಿದ್ದೆ. ಬ್ಯಾಕ್ಗ್ರೌಂಡು ನೆಟ್ ಕರ್ಟನ್ ಇತ್ತು, ಅದರಲ್ಲಿ ನಮ್ಮ ಥೀಮ್ಗೂ ಮ್ಯಾಚ್ ಆಗೋದು. ಬಟ್ ಆದರೆ ನನಗದು ಸಾಕಾಗ್ತಿಲ್ಲ, ಲೆಂತ್ ನನಗೆ ಯಾಕೋ ತುಂಬ ಕಮ್ಮಿ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ನಾನು ಆನ್ಲೈನಲ್ಲಿ ಸರ್ಚ್ ಮಾಡಿದೆ ನೆಟ್ ಕ್ಲಾತ್ ಎಷ್ಟು ಅಮೌಂಟ್ ಇರ್ಬೋದು ಅಂತ. ಅಲ್ಲಿ ನನಗೆ 800-900ಗೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು. ಅದಕ್ಕೆ ಒಂದು ಸತಿ ಶಾಪ್ಗೆ ಹೋಗೋಣ, ಕ್ಲಾತ್ ಶಾಪ್ಗೆ ಹೋಗಿ ನೆಟ್ ಕ್ಲಾತ್ ಎಷ್ಟು ಆಗ್ಬೋದು ಅಂತ ಅಲ್ಲಿ ಕೇಳಿಕೊಂಡು ನೆಕ್ಸ್ಟ್ ನಾನು ಆನ್ಲೈನಲ್ಲಿ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅಲ್ಲಿ ಏನಾದರೂ ನನಗೆ 500 ಒಳಗಡೆ ನಾನು ಎಕ್ಸ್ಪೆಕ್ಟ್ ಮಾಡಿರೋ ಅಂಥ ಕ್ಲಾತ್ ಸಿಕ್ಕಿದ್ರೆ ಓಕೆ. ಬಟ್ ಅದಕ್ಕೂ ಜಾಸ್ತಿ ಆಗುತ್ತೆ ಬಿಡು ಅಂದರೆ ನಾನು ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡ್ಬಿಡ್ತೀನಿ. ನೋಡ್ತೀನಿ ಯಾವ ಥರ ಹೇಗೆ. ನಾನು ಆನ್ಲೈನಲ್ಲಿ ನೋಡಿರೋದಕ್ಕಿಂತ ಪ್ರೈಸ್ ಅಲ್ಲಿ ಜಾಸ್ತಿ ಇದ್ದರೆ ನಾನು ಅಲ್ಲಿ ತೊಗೊಳ್ಳಲ್ಲ, ಆನ್ಲೈನ್ಗೆ ಹೋಗ್ತೀನಿ. ಅಲ್ಲಿ ಕಮ್ಮಿ ಇರೋ ನನ್ನ ಮಗಳು ಬರ್ಡೇ ಇರೋದು 4th, ಬಟ್ ನಾವು ಅವತ್ತು ಸೆಲೆಬ್ರೇಟ್ ಮಾಡ್ತಿಲ್ಲ, 6th ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. 4th ಅಮಾವಾಸ್ಯೆ ಇದೆ ಅಂತ. ಸೊ ನಿಮಗೆಲ್ಲರಿಗೂ ಪೋರ್ಟೇಬಲ್ 3-in-1 ಟ್ರೈಪಾಡ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲಿಂಕ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ. ಆ್ಯಂಡ್ ರಿಟರ್ನ್ ಗಿಫ್ಟ್ಸ್ಗೆ ಕೂಡ ನಿಮಗೆ ಯಾರಿಗಾದರೂ ಬರ್ಡೇ ಸೆಲೆಬ್ರೇಷನ್ ಮಕ್ಳದ್ದು ಯಾರ್ದಾದ್ರೂ ರಿಟರ್ನ್ ಗಿಫ್ಟ್ಸ್ ಬೇಕು ಅಂದರೂ ಕೂಡ ಕಮೆಂಟಲ್ಲಿ ಹೇಳಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಹೋಪ್ಫುಲಿ ಈ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಎಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ.